ಆಲ್ಮೋಸ್ಟ್ 400ಕ್ಕೂ ಹೆಚ್ಚು ಹಡಗುಗಳು ಈಗಲೂ ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿವೆ. 1100 ಕಿಲೋಮೀಟರ್ ದೂರದಲ್ಲಿರುವಂಥ ಇಸ್ರೇಲು ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. 87 ಮತ್ತು 88ರಲ್ಲಿ ಅಮೆರಿಕ ಕೂಡ ಇದನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು, ಅದಾಗಿರಲಿಲ್ಲ. ಐತಿಹಾಸಿಕವಾಗಿ ಇದೇ ಮೊದಲನೇ ಬಾರಿಗೆ ಇರಾನು ಇದು ನಮ್ಮ ಜಾಗ, ಇನ್ಮೇಲಿಂದ ಯಾವುದೇ ಹಡಗು ಒಳಗಡೆ ಬರಲಿ ಹೊರಗಡೆ ಹೋಗಲಿ ಅದು ನಮ್ಮ ನಿಯಂತ್ರಣದಲ್ಲಿರುತ್ತೆ, ಮತ್ತೆ ಅದಕ್ಕೆ ನಾವು ಟೋಲ್ ಹಾಕ್ತೀವಿ. ವೀಕ್ಷಕರೇ, ಈ ದಿನ.comಗೆ ಸ್ವಾಗತ. ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಏನು ಕದನ ವಿರಾಮ ಅಂತ ಘೋಷಣೆ ಆಗಿತ್ತು ಮೊನ್ನೆ ದಿವಸ, ಅದು ಇವತ್ತು ಮುರಿದು ಬಿದ್ದಿದೆ. ಇದಕ್ಕೆ ನೇರ ಕಾರಣ ಇಸ್ರೇಲ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಸ್ರೇಲು ಒಂದು ಪೈಶಾಚಿಕ ದಾಳಿ ಮಾಡಿದೆ ಲೆಬನನ್ನ ದಕ್ಷಿಣ ಭಾಗದಲ್ಲಿ ಮತ್ತು ಅದರ ರಾಜಧಾನಿ ಬೈರೂತ್ನಲ್ಲಿ. 10 ನಿಮಿಷದಲ್ಲಿ 100ಕ್ಕೂ ಮೇಲ್ಪಟ್ಟ ಜಾಗಗಳಲ್ಲಿ ಬಾಂಬ್ ದಾಳಿ ನಡೆಸಿ 250 ಜನರಕ್ಕೂ ಮೇಲೆ ಜನರನ್ನು ಕೊಂದಿದೆ. ಅಲ್ಲಿನ ನಗರದ ಮೇಲೆ ಮತ್ತು ಬೇರೆ ಬೇರೆ ಜಾಗದಲ್ಲಿ 10 ಜಾಗದಲ್ಲಿ ದೊಡ್ಡ ಪ್ರಮಾಣದ ಬಾಂಬ್ ದಾಳಿಗಳು ನಡೆಸಿ ಅಪಾರ ಪ್ರಮಾಣದ ಸಾವು ನೋವುಗಳನ್ನ ಮಾಡಿದೆ. ಇದೊಂದು ಪೈಶಾಚಿಕ ದಾಳಿ ಅಂತ ಕರಿಬೋದು. ಈ ಒಂದು ದಾಳಿಯಿಂದ ಇರಾನು ಕದನ ವಿರಾಮನ ಮತ್ತೆ ಮುರಿದು ಈಗ ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಮುಚ್ಚಿದೆ. ಈಗ ಯಾವುದೇ ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಮುಂದೆ ಹೋಗ್ತಾ ಇಲ್ಲ. ಇದನ್ನು ತಿಳ್ಕೋಬೇಕು ಅಂದಾಗ ನಾವು ಈ 10 ಪಾಯಿಂಟ್ ಏನು ಕದನ ವಿರಾಮಕ್ಕೆ ಸೀಸ್ ಫೈರ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಪಾಕಿಸ್ತಾನದ ಸಹಾಯದಿಂದ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಈ 10 ಪಾಯಿಂಟ್ನ ನಾವೀಗ ಒಪ್ಪಲ್ಲ ಅಂತ ಅಮೆರಿಕಾದ ಟ್ರಂಪ್ ಇರ್ಬೋದು ಅಥವಾ ಉಪಾಧ್ಯಕ್ಷ JD ವಾನ್ಸ್ ಇರ್ಬೋದು ಈಗ ಬೇರೆ ರಾಗ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ದಾಳಿ ಮಾಡಿದ್ದು ಇಸ್ರೇಲು ಲೆಬನನ್ ಮೇಲೆ. ಈ ಒಪ್ಪಂದದಲ್ಲಿ ಲೆಬನನ್ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಟ್ರಂಪ್ ಟ್ವೀಟ್ ಪ್ರಕಾರನೇ ಟ್ರಂಪು ತಮ್ಮ ಸೋಷಿಯಲ್ ಟ್ರೂತ್ ಅಂತ ಏನೊಂದು ಸಾಮಾಜಿಕ ಜಾಲತಾಣ ಉಪಯೋಗಿಸ್ತಾರೆ, ಆ ಒಂದು ಜಾಲತಾಣದಲ್ಲಿ ಅವರು ಮಾಡಿದಂಥ ಟ್ವೀಟು ಅಥವಾ ಒಂದು ಹೇಳಿಕೆಯನ್ನೇ ಇದನ್ನು ಒಪ್ಪೋಂಗಿತ್ತು. ಈಗ ಅದರಿಂದ ಹಿಂದೆ ಸರಿದಿದ್ದಾರೆ. ಈಗ ಇದೇನಾಗುತ್ತೆ ಎತ್ತ ಅಂತ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ರಯತ್ನ ಪಡೋಣ. ಮಧ್ಯಪ್ರಾಚ್ಯ ಏಷ್ಯಾ ಈ ಜನವರಿಯಿಂದನೇ ಸ್ವಲ್ಪ ಇರಾನ್ನ ಆರ್ಥಿಕತೆ ಒಂದು ಕುಸಿದಾಗ ಅಲ್ಲಿನ ಜನ ಒಂದು ಪ್ರತಿಭಟನೆಗಿಳಿದಿದ್ರು. ಆ ಪ್ರತಿಭಟನೆಯನ್ನು ನಾವು ಸಹಾಯ ಮಾಡಿದ್ವಿ ಆ ಪ್ರತಿಭಟನೆಗಳಲ್ಲಿ. ಮತ್ತು ಇಸ್ರೇಲ್ನ ಮೊಸಾಡ್ನ ಏಜೆಂಟುಗಳು ಹೋಗಿ ಅಲ್ಲಿ ದಾಂಧಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಸ್ವತಃ ಇಸ್ರೇಲಿ ಮಾಧ್ಯಮ ಮತ್ತು ಅಮೆರಿಕ ಇದನ್ನು ಒಪ್ಕೊಂಡಿದೆ ಕೂಡ. ಸೊ ಅದಾದ ನಂತರ ಏಕಪಕ್ಷೀಯವಾಗಿ ಫೆಬ್ರವರಿ 28ನೇ ತಾರೀಕು ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ಗಳನ್ನ ಹಾಕಲಾಯಿತು, ಖೊಮೈನಿ ಅವ್ರನ್ನ ಸಾಯಿಸಲಾಯಿತು. ಅದರ ನಂತರ ಮೊದಲ ದಿನದ ಯುದ್ಧದಲ್ಲೇ ಮಿನಾಬ್ ಅನ್ನೋ ಒಂದು ಚಿಕ್ಕ ಜಾಗದಲ್ಲಿ 168 ಹೆಣ್ಣುಮಕ್ಕಳ ಶಾಲೆ ಮೇಲೆ ಬಾಂಬ್ ಹಾಕಿ ಈ ಮಕ್ಕಳನ್ನು ಕೊಲ್ಲಲಾಗಿತ್ತು. ಈ ಯುದ್ಧ ಶುರು ಆಗಿದ್ದು ಆಗಿಂದ. ಈ ಯುದ್ಧದಲ್ಲಿ ಒಂದು ಕಡೆ ಇರಾನ್ ಇದ್ದರೆ ಇನ್ನೊಂದು ಕಡೆ ಗಲ್ಫ್ ದೇಶಗಳಿವೆ, ಕುವೈತು, ಬಹ್ರೇನು, ಕತಾರು, ಎಮಿರೇಟ್ಸು, ಈ ಇಷ್ಟು ಮತ್ತು ಸೌದಿ ಅರೇಬಿಯಾ, ಈ ಇಷ್ಟು ರಾಜ್ಯಗಳು ಒಂದು ಪರೋಕ್ಷ ಯುದ್ಧದಲ್ಲಿ ಸಿಕ್ಕಾಕೊಂಡಿದೆ. ನೇರವಾಗಿ ಇಸ್ರೇಲು 1100 ಕಿಲೋಮೀಟರ್ ದೂರದಲ್ಲಿರುವಂಥ ಇಸ್ರೇಲು ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮತ್ತು 12,000 ಕಿಲೋಮೀಟರ್ ದೂರದಲ್ಲಿರುವಂಥ ಅಮೆರಿಕ ತನ್ನ ವಾಯುನೆಲೆಗಳ ಮೂಲಕ ನೇರವಾಗಿ ಇರಾನ್ ವಿರುದ್ಧ ಯುದ್ಧದಲ್ಲಿ ಭಾಗಿಯಾಗಿದೆ. ಈ ಯುದ್ಧ ಶುರು ಮಾಡಿದ್ದು ಇರಾನ್ ಅಲ್ಲ, ಈ ಯುದ್ಧ ಶುರು ಮಾಡಿದ್ದು ಇಸ್ರೇಲ್ ಮತ್ತು ಅಮೆರಿಕ. ಅದನ್ನು ನಾವು ನೆನಪಿಡಬೇಕು. ತಮ್ಮ ವಿರುದ್ಧ ಏನೊಂದು ದಾಳಿ ಆಯಿತು, ಆ ದಾಳಿಗೆ ಪ್ರತಿಯಾಗಿ ಈ ಕುವೈತು, ಬಹ್ರೈನು, ಕತಾರು, UAE ಮತ್ತು ಸೌದಿ ಅರೇಬಿಯಾ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಇರಾನು. ಮತ್ತು ಈ ಹಾರ್ಮುಜ್ ಜಲಸಂಧಿ ಅಂತ ಏನಿದೆ, ಇದೊಂದು ಪ್ರಪಂಚದ ಅತಿ ಒಂದು ಚೋಕ್ ಪಾಯಿಂಟ್ ಅಂತ ಹೇಳಲಾಗುತ್ತೆ. 25% ಆಯಿಲ್ಲು ಮತ್ತು ಗ್ಯಾಸು ಹಾದು ಹೋಗುವಂಥ ಒಂದು ಜಲಸಂಧಿ ಏನಿದೆ ಅದನ್ನು ಮಾರ್ಚ್ 2ನೇ ತಾರೀಕಿಂದ ಮುಚ್ಚಿದೆ. ಈ ಹಾರ್ಮುಜ್ ಜಲಸಂಧಿ ಅಂತ ಏನೋ ನಾವು ಅಂತ ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ಪರ್ಷಿಯನ್ ಕೊಲ್ಲಿ ಇದೇನಿದೆ, ಮತ್ತು ಇರಾನ್ನ ಮುಂಚೆ ಪರ್ಷಿಯಾ ಅಂತಲೂ ಕರೀಲಾಗ್ತಿತ್ತು. ಈ ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿನ ಜೋಡಿಸುವಂಥ ಒಂದು ಜಾಗನೇ ಈ ಹಾರ್ಮುಜ್ ಜಲಸಂಧಿ ಅಂತ ಕರಿತೀವಿ ನಾವು. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತಲೂ ಕರೀತಾರೆ. ಇದು ವಿಸ್ತೀರ್ಣದಲ್ಲಿ 33 ಕಿಲೋಮೀಟರ್ ಇದೆ. ಆದರೆ ಯಾವುದೇ ಹಡಗುಗಳು ಒಳಗಡೆ ಬರೋಕ್ಕೂ ಅಷ್ಟೇ ಹೋಗೋಕ್ಕೂ ಅಷ್ಟೇ ಒಂದೇ ಒಂದು ಸಣ್ಣ ಜಾಗದಲ್ಲಿ ಮಾತ್ರ, ಅದು 3 ಕಿಲೋಮೀಟರ್ ವಿಸ್ತೀರ್ಣದಿದೆ. ಅದು ಇರಾನ್ ನೇರವಾಗಿ ನಿಯಂತ್ರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ಈ ಮೇಲ್ಭಾಗ ಏನಿದೆ, ಇದು ಜಾಗ್ರೋಸ್ ಮೌಂಟೇನ್ ಅಂತ ನಾವೇನು ಕರಿತೀವಿ, ಇದು
ನೇರ ಈ ಹಾರ್ಮುಜ್ ಜಲಸಂಧಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಪೊಸಿಷನ್ನಲ್ಲಿ ಮುಂಚೆಯಿಂದನೂ ಇದೆ. ಅದನ್ನು ಇದೇ ಮೊದಲನೇ ಬಾರಿಗೆ ಉಪಯೋಗಿಸ್ತಾ ಇದೆ. 1970ರಲ್ಲಿ ಬ್ರಿಟಿಷರು ಕೂಡ ಇದನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು, ಆಗಿರಲಿಲ್ಲ. 87 ಮತ್ತು 88ರಲ್ಲಿ ಅಮೆರಿಕ ಕೂಡ ಇದನ್ನು ವಶಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು, ಅದಾಗಿರಲಿಲ್ಲ. ಆದರೆ ಇದೇ ಐತಿಹಾಸಿಕವಾಗಿ ಇದೇ ಮೊದಲನೇ ಬಾರಿಗೆ ಇರಾನು ಇದು ನಮ್ಮ ಜಾಗ, ಇನ್ಮೇಲಿಂದ ಯಾವುದೇ ಹಡಗು ಒಳಗಡೆ ಬರಲಿ ಹೊರಗಡೆ ಹೋಗಲಿ ಅದು ನಮ್ಮ ನಿಯಂತ್ರಣದಲ್ಲಿರುತ್ತೆ, ಮತ್ತು ಅದಕ್ಕೆ ನಾವು ಟೋಲ್ ಹಾಕ್ತೀವಿ 1%. ಈಗ $250 ಮಿಲಿಯನ್ ಒಂದು ಹಡಗು ಟ್ಯಾಂಕರು ಒಂದು ಪಾಸ್ ಆಯಿತು ಅಂತ ಹೇಳಿದ್ರೆ ಆ ಒಟ್ಟು ಎಷ್ಟು ವ್ಯಾಲ್ಯೂ ಇರುತ್ತೆ, 250 ಇತ್ತು ಅಂತ ಹೇಳಿದ್ರೆ ಅದರ 1% ಅಂದರೆ $2.5 ಮಿಲಿಯನ್ ಅಷ್ಟು ಪ್ರಮಾಣದ ಕರೆನ್ಸಿನ ನೀವು ಚೈನೀಸ್ನ ಯಾನ್ ಕರೆನ್ಸಿಲಿ ನೀವು ಕೊಡಬೇಕಾಗುತ್ತೆ ಅಂತ ಈಗ ಇರಾನ್ ಹೇಳ್ತಾ ಬಂದಿದೆ. ಸೊ ಈ ಟೋಲ್ ಕಲೆಕ್ಟ್ ಮಾಡಿದ್ದು ಬರೀ ಇರಾನ್ಗೆ ಹೋಗೋದಿಲ್ಲ, ಒಮಾನ್ ದೇಶಕ್ಕೂ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಹಾರ್ಮುಜ್ ಜಲಸಂಧಿಯನ್ನು ತಡೆದಿರೋದಕ್ಕೆ ಇದು ಮುಖ್ಯ ಕಾರಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚ 25% ಆಯಿಲು ಪ್ರಪಂಚದಲ್ಲಿ ಖಾಲಿ ಆಯಿತು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಕುಗ್ಗು ಹೋಗುತ್ತೆ, ಅದು ಕುಸಿದು ಬೀಳುತ್ತೆ. ಆ ಒಂದು ಟೆಕ್ನಿಕ್ನ ಈಗ ಇರಾನು ಅಮೇರಿಕ ಮತ್ತು ಇಸ್ರೇಲ್ನ ಮಣಿಸೋದಕ್ಕೆ ಈ ಪ್ರಯತ್ನ ಪಡ್ತಾ ಇದೆ. ಈ ಹಾರ್ಮುಜ್ ಜಲಸಂಧಿ ಯಾಕೆ ಅಷ್ಟು ಇಂಪಾರ್ಟೆಂಟು, ಮತ್ತು ನಾವು ಈಗ ಗ್ಯಾಸ್ಗೆ ಕ್ಯೂ ನಿಲ್ತಾ ಇದ್ದೀವಿ ಅಥವಾ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಒಂದು ಆತಂಕ ಪಡ್ತಾ ಇದ್ದೀವಿ ಭಾರತೀಯರು, ಮತ್ತು ಪೆಟ್ರೋಲು ಮುಂದೆ ಸಿಗುತ್ತೋ ಇಲ್ವೋ ಅಂತ ಒಂದು ಆತಂಕ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದ 50% ಆಯಿಲು ಮತ್ತು ಗ್ಯಾಸು ಈ ಪ್ರದೇಶದಲ್ಲೇ ನಿಮಗೆ ಸಿಗೋದು. ಈ ಎಷ್ಟು ಪ್ರದೇಶ ಏನಿದೆ, ಇರಾನಿಂದ ಹಿಡಿದು UAE, ಒಮಾನು, ಕತಾರು, ಬಹರೇನು, ಕುವೈತು, ಸೌದಿ ಅರೇಬಿಯಾ, ಇಷ್ಟು ಪ್ರದೇಶದಲ್ಲೇ ನಿಮಗೆ 50%, ಪ್ರಪಂಚದ 50% ಕಚ್ಚಾ ತೈಲದ ನಿಕ್ಷೇಪಗಳಿರೋದು ಇದೇ ಜಾಗದಲ್ಲಿ. ಆ 25% ಆಯಿಲ್ ಏನಿದೆ ಅದು ಈ ಜಲಸಂಧಿ ಮೂಲಕನೇ ಹೋಗಬೇಕು ಮತ್ತು ಬರಬೇಕು. ಈ ವಹಿವಾಟು ನಡೆಯೋದೇ ಈ ಹಾರ್ಮುಜ್ ಜಲಸಂಧಿಯ ಒಂದು ಸಂಕೀರ್ಣತೆ ಅಂತ ನಾವು ತಿಳ್ಕೊಬೇಕು. ಈಗಾಗಲೇ ಇರಾನ್ ಮೇಲೆ ದಾಳಿ ಮಾಡಿದಂಥ ಅಮೇರಿಕ, ಇಸ್ರೇಲ್ ಕೂಡ ಭಾರಿ ಪ್ರಮಾಣದಲ್ಲಿ ಇಲ್ಲಿರುವಂಥ ಆಯಿಲ್ ಫೀಲ್ಡ್ಸು ಏನೆಲ್ಲಿದೆ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಈ ಎಲ್ಲ ಒಂದು ಆಯಿಲ್ ಫೀಲ್ಡ್ ಇರ್ಬೋದು, ಗ್ಯಾಸ್ ಫೀಲ್ಡ್ ಮೇಲೆ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡಿಸಿದೆ. ಒಂದಂತೂ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅದು ಮಾಡಿರೋದು ಯಾವುದು ಅಂತ ಹೇಳಿದ್ರೆ ಕತಾರ್ನಲ್ಲಿರುವಂಥ ಒಂದು ದೊಡ್ಡ ಗ್ಯಾಸ್ ಫೀಲ್ಡ್ ಏನಿದೆ ಅದ್ರ ಮೇಲೆ ದಾಳಿ ಮಾಡಿ 17% ಇನ್ನು ಪ್ರಪಂಚದಲ್ಲಿ ಆ ಗ್ಯಾಸ್ ಬರದೇ ಇರೋಂಗೆ ಒಂದು ದಾಳಿ ಮಾಡಿದೆ. ಸೊ ಈ ರೀತಿಯಾದಂಥ ಒಂದು ತೀವ್ರ ಬಿಕ್ಕಟ್ಟಿನ ಕಡೆಗೆ ಪ್ರಪಂಚ ಹೋಗ್ತಾ ಇದೆ. ಇದನ್ನು ನಾವು ಇನ್ನೂ ಒಂದು ದೊಡ್ಡ ಕ್ಯಾನ್ವಸಲ್ಲಿ ನೋಡಬೇಕು ಅಂದಾಗ ನಾವು ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ಇದು ಬರೀ ಇರಾನ್ ಮೇಲಿರೋ ದಾಳಿ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಇರಾನ್ನ ಒಂದು ಮುಂದೆ ಒಂದು ಜಾಗತಿಕವಾಗಿ ಯಾವ ಒಂದು ಪೊಸಿಷನ್ ಪಡ್ಕೊಳ್ಳುತ್ತೆ, ಅದ್ರ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಯಾವ ರೀತಿ ದಾಳಿ ಮಾಡ್ತಾ ಇದೆ ಅಂತ ನಾವು ಇದನ್ನು ತಿಳ್ಕೊಬೇಕು. ಇದು ಹೇಗೆ ಅಂತ ಹೇಳಿದ್ರೆ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಏನು ಕರಿತೀವಿ, ಅದರಲ್ಲಿ ಬಹುಮುಖ್ಯ ಕೊಂಡಿ ಇರಾನ್. ಈ ಬಹುಮುಖ್ಯ ಕೊಂಡಿ ಇರಾನ್ನ ನಾವೀಗ ದಮನ ಮಾಡಿದ್ವಿ ಅಂತ ಹೇಳಿದ್ರೆ ಈ ಇಡೀ ಒಂದು ಮಧ್ಯಪ್ರಾಚ್ಯ ಜಾಗ ಪ್ರದೇಶ ಏನಿರ್ಬೋದು ಮತ್ತು ಸೆಂಟ್ರಲ್ ಏಷ್ಯಾ ಅಂತ ನಾವೇನು ಕರಿತೀವಿ ಅದನ್ನು ನಾವು ಹತೋಟಿಗೆ ತಗೊಂಡ್ವಿ ಅಂತ ಹೇಳಿದ್ರೆ ನಾವು ಈ ನಮ್ಮ ಒಂದು ಏಕಾಧಿಪತ್ಯ, ಅಮೆರಿಕಾದ ಏಕಾಧಿಪತ್ಯ ಒಂದು ಏನಿದೆ ಅದನ್ನು ನಾವು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಲೂ ಒಂದು ಪ್ಲ್ಯಾನ್ ಇದೆ. ಈಗ ನಡೀತಾ ಇರೋಂಥ ನೀವು ದಾಳಿಗಳು ಎಲ್ಲೆಲ್ಲಿ ಅಂತ ನೀವು ನಿರ್ದಿಷ್ಟವಾಗಿ ನೋಡೋಕೆ ಶುರು ಹಚ್ಕೊಂಡ್ರಿ ಅಂತ ಹೇಳಿದ್ರೆ ಈ ಬಂದರ್ ಅಬ್ಬಾಸ್ ಅನ್ನೋದು ಸ್ಟ್ರೈಟ್ ಆಫ್ ಹಾರ್ಮುಜ್ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಪ್ರದೇಶ, ಅದು ಬಂದರೋದು. ಅಲ್ಲಿ ವ್ಯಾಪಾರ ವಹಿವಾಟು ಇರಾನು ಆ ಮೂಲಕನೇ ಮಾಡುತ್ತೆ. ಇನ್ನೊಂದು ಖಾರ್ಗ್ ಐಲ್ಯಾಂಡ್ ಅಂತಿದೆ, ಇಲ್ಲೊಂದಿದೆ, ಅಲ್ಲಿನ ಮೂಲಕನೇ ತನ್ನ 90% ಆಯಿಲು ಮತ್ತು ಗ್ಯಾಸು ಎಕ್ಸ್ಪೋರ್ಟ್ ಮಾಡೋದು ಅಲ್ಲಿಂದಾನೆ. ಈ ರೈಲ್ವೇಸ್ ಏನಿದೆ ಚೀನಾಯಿಂದ ಏನು ಬರುತ್ತೆ, ಮತ್ತು ಅಲ್ಮಾಟಿ, ಟಾಷ್ಕೆಂಟು, ಅಶ್ಗಾಬಾಟು ಮತ್ತು ತೆಹರಾನ್, ಈ ಒಂದು ರೈಲ್ವೇಸ್ ಏನಿದೆ ಈಗಾಗಲೇ ಅಸ್ತಿತ್ವದಲ್ಲಿದೆ. ನೀವು ಚೀನಾದಿಂದ ತೆಹರಾನ್ವರೆಗೂ ನೀವು ರೈಲ್ವೇಸಲ್ಲೇ ಬರ್ಬೋದು. ನಿಮಗೆ ಆಲ್ಮೋಸ್ಟ್ 48 ಗಂಟೆಗಳ ಕಾಲ ಅಥವಾ 72 ಗಂಟೆಗಳ ಕಾಲ ನಿಮಗೆ ಒಂದೊಂದು ಕಡೆ ಸ್ಟಾಪ್ ಮಾಡಿಕೊಂಡು ಅಥವಾ ಆ ಒಂದು ಕನೆಕ್ಷನ್ ಈಗಾಗಲೇ ಇದೆ. ಈಗ ದಾಳಿ ಮಾಡ್ತಿರೋದು ಅಮೇರಿಕ ಕೂಡ ಈ ರೈಲ್ವೆ ಸ್ಟೇಷನ್ಗಳ ಮೇಲೆ. ಅದನ್ನು ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಇದು ಒಟ್ಟಾರೆಯಾಗಿ ನೀವು ಯುರೋಪಿಂದ ನೀವು ಮುಂಬೈಯಿಂದ, ಫಾರ್ ಎಕ್ಸಾಂಪಲ್ ಮುಂಬೈಯಿಂದ ನೀವು ಹೋಗಬೇಕು ಯುರೋಪ್ಗೆ ಅಂತ ಹೇಳಿದ್ರೆ ನೀವು ಈ ರೀತಿ ಬಂದು ಬಾಬಲ್ ಮಾಂಡೇಬ್ ಅಂತ ಕರಿತೀವಿ. ಈ ಯಮನ್ನು ಮತ್ತು ಈ ಸೊಮಾಲಿಯಾ ಮತ್ತು ಇಥಿಯೋಪಿಯಾ ಮಧ್ಯೆ ಇರುವಂಥ ಬಾಬಲ್ ಮಾಂಡೇಬು,
ಈ ಮೂಲಕ ಒಂದು ಹಾದು ಹೋಗಬೇಕು. ಇಲ್ಲಿ ಹೂತಿಗಳಿದ್ದಾರೆ, ಮತ್ತು ಇದನ್ನು ಅವರು ಮುಚ್ಚೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಾದಮೇಲೆ ಸೂಯೆಸ್ ಕೆನಾಲ್ ಅಂತ ಏನಿದೆ, ನಮಗೆ ಸೂಯೆಸ್ ಕೆನಾಲ್ ಮೂಲಕ ಹಾದು ಹೋಗಿ ಇಲ್ಲಿ ಬೇರೆ ಬೇರೆ ಅಂತ ಇರುವಂಥ ಬಂದರು ಪಟ್ಟಣಗಳೇನಿದೆ ಅಲ್ಲಿಗೆ ಹೋಗ್ತಿದ್ವು. ಆದರೆ INSTC ಅಂತ ಒಂದು ಹೊಸ ಮಾರ್ಗನ ರಷ್ಯಾ, ಭಾರತ ಮತ್ತು ಇರಾನು ಪರಿಚಯಿಸಿತ್ತು. ಅದರ ಭಾಗವಾಗಿ ಈ ಮುಂಬೈಯಿಂದ ಏನು ಬರುತ್ತೆ ಚಬಹಾರ್ಗೆ ಹೋಗುತ್ತೆ, ಚಬಹಾರಿಂದ ಜಹದಿಯನ್ ಬರುತ್ತೆ, ಜಹದಿಯನಿಂದ ಅಫ್ಘಾನಿಸ್ತಾನ್ಗೂ ನಮ್ಮ ಕನೆಕ್ಷನ್ ಸಿಗುತ್ತೆ, ಮತ್ತು ತೆಹರಾನ್ಗೂ ಕನೆಕ್ಷನ್ ಸಿಗುತ್ತೆ. ಈ ತೆಹರಾನಿಂದ ಮತ್ತೆ ಕ್ಯಾಪ್ಸಿಯನ್ ಸಿ ಮತ್ತು ಬಾಕು ಮೂಲಕ ಮಾಸ್ಕೋ ಮೂಲಕ ಒಂದು ವ್ಯಾಪಾರ ವಹಿವಾಟು ಮಾಡಿರೋದಿರ್ಬೋದು, ಅಥವಾ ಯುರೋಪ್ಗೆ ಡೈರೆಕ್ಟಾಗಿ ಇಸ್ತಾನ್ಬುಲ್ ಮತ್ತು ವಿಯೆನ್ನಾ ಮತ್ತು ಸೆಂಟ್ರಲ್ ವೆಸ್ಟರ್ನ್ ಯುರೋಪ್ ಅಂತ ಏನು ಕರಿತೀವಿ ಅಲ್ಲಿಗೆ ಹೋಗುವಂಥ ಒಂದು ಬಿಸ್ನೆಸ್ ಕಾರಿಡಾರ್ನ ಮಾಡ್ಕೊಂಡಿತ್ತು. ಸೊ ನಾವು ಹಾರ್ಮುಜ್ ಜಲಸಂಧಿ ಏನಕ್ಕೆ ಇಂಪಾರ್ಟೆಂಟು ಅಂತ ನಾವು ತಿಳ್ಕೊಬೇಕು ಅಂದಾಗ ನಾವು marinetraffic.com ಅಂತ ನೀವು ಹೋದರೆ ನಿಮಗೆ ಇಂಟ್ರಾಕ್ಟಿವ್ ಆಗಿ ಲೈವ್ ಕಂಟೈನರ್ ಶಿಪ್ಗಳು ಯಾವ್ಯಾವ ರೀತಿ ಹೋಗುತ್ತೆ ಅಂತ ನಾವು ನೋಡ್ಬೋದು. ಈ ಪ್ರದೇಶ ನೀವು ನೋಡ್ಬೋದು. ಇಷ್ಟು ಪ್ರದೇಶ ಅತ್ಯಂತ ದಟ್ಟವಾಗಿ ಹಡಗುಗಳು ಇರುವಂಥ ಒಂದು ಪ್ರದೇಶ. ಇದು ಭಾರತ, ಪಾಕಿಸ್ತಾನ, ಇದು ಇರಾನ್. ನೋಡಿ, ಆಲ್ಮೋಸ್ಟ್ 400ಕ್ಕೂ ಹೆಚ್ಚು ಹಡಗುಗಳು ಈಗಲೂ ಪರ್ಷಿಯನ್ ಕೊಲ್ಲಿಲಿ ಸಿಲುಕಿವೆ. ನೀವು ಈ ವೆಬ್ಸೈಟ್ಗೆ ಹೋಗಿ ನೀವು ಜಸ್ಟು ಯಾವುದಾದ್ರೂ ಒಂದು ಹಡಗಿನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆ ಹಡಗಿನ ಪೂರ್ತಿ ವಿವರಗಳು ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಂದ ಹೋಗುತ್ತೆ ಅನ್ನೋದರಿಂದ ಹಿಡಿದು ನಿಮಗೆ ಎಲ್ಲ ಸಿಗುತ್ತೆ. ಸೊ ಭಾರತಕ್ಕೆ ಏನಕ್ಕೆ ಶಾರ್ಟೇಜ್ ಆಗ್ತಾ ಇದೆ, ಅದೇ ಪ್ರಪಂಚಕ್ಕೆ ಏನಕ್ಕೆ ಶಾರ್ಟೇಜ್ ಆಗ್ತಾ ಇದೆ, ಏಷ್ಯಾಗೆ ಏನಕ್ಕೆ ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಇಷ್ಟು ಜಾಗದಲ್ಲಿ ಈ 400 ಶಿಪ್ಗಳು ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ 40-35 ದಿನಗಳಿಂದ ಇದು ಹೊರಗಡೆ ಬಂದಿಲ್ಲ. ಮಾರ್ಚ್ 2ನೇ ತಾರೀಕು ಈ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗಿತ್ತು. ಆವಾಗಿಂದ ಇಲ್ಲಿ ವ್ಯಾಪಾರ ವಹಿವಾಟು ಅತಿ ಕಡಿಮೆ ರೂಪದಲ್ಲಿ ಆಗಿದೆ. ಭಾರತಕ್ಕೂ ಒಂದು 4-5 ಹಡಗುಗಳು ಮಾತ್ರ ಬಂದಿದೆ. ಅದೇ ರೀತಿ ಚೀನಾಗೂ ಹೋಗ್ತಾ ಇದೆ, ಬರ್ತಾ ಇದೆ. ಬಟ್ ಮುಂಚೆ ಡೈಲಿ ಒಂದು 60 ಅಥವಾ 70 ಹಡಗುಗಳು ದಾಟ್ತಾ ಇದ್ರೆ ಈಗ 2, 3, 4 ಆ ರೀತಿ ಇರಾನ್ನ ಪರ್ಮಿಷನ್ ತಗೊಂಡು ದಾಟುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇಲ್ಲಿಂದ ನಾವು ಮತ್ತೆ ಈ ಏಷ್ಯಾ ಕಡೆಗೆ ಹೋದರೆ ಇದು ಯುರೋಪ್ ಕಡೆಗೆ ಹೋಗುತ್ತೆ ಮತ್ತು ಆಫ್ರಿಕಾ ಕಡೆಗೆ ಹೋಗುತ್ತೆ. ಇದು marinetraffic.com. ಇದರಲ್ಲಿ ನೀವು ನೋಡ್ಬೋದು ಇಡೀ ನಮ್ಮ ಭಾರತ ಯಾವ ರೀತಿಯಾದಂಥ ಒಂದು ಟ್ರಾಫಿಕ್ನ ಎದುರಿಸುತ್ತೆ ಆನ್ ಅ ಡೈಲಿ ಬೇಸಿಸ್ ಅಂತ. ನಾವು ದೈನಂದಿನವಾಗಿ ನಾವು ಯಾವ ರೀತಿ ಒಂದು ಟ್ರಾಫಿಕ್ನ ನೋಡ್ತೀವಿ ಅಂತ ನೀವು ನೋಡ್ಬೋದು. ಇಲ್ಲಿ ಇದು ಪೂರ್ತಿ ಅರೇಬಿಯನ್ ಸಮುದ್ರದಲ್ಲಿ ಇರುವಂತಹ ಒಂದು ಶಿಪ್ಸ್ ಇರ್ಬೋದು, ಹಡಗುಗಳಿರ್ಬೋದು. ಅದೇ ರೀತಿ ಇಲ್ಲಿ ಶ್ರೀಲಂಕಾ ಮೂಲಕ, ಮಲೇಷ್ಯಾ ಮೂಲಕ ಈ ಸ್ಟ್ರೈಟ್ ಆಫ್ ಮಲಾಕಾ ಅಂತ ಕರಿತೀವಿ, ಮಲಾಕನ್ ಸ್ಟ್ರೈಟ್ ಅಂತ ಕರಿತೀವಿ, ಅದು ಮಲಾಕಾದ ಜಲಸಂಧಿ ಅಂತ ಕರಿತೀವಿ. ಇಲ್ಲಿ 25% ಹಾದು ಹೋದರೆ ಇಲ್ಲಿ 28% ಹಾದು ಹೋಗುತ್ತೆ ಈ ಸಿಂಗಾಪುರ್ ಮತ್ತು ಮಲೇಷ್ಯಾ ಮೂಲಕ. ಸೊ ಈ ಪ್ರಪಂಚದ ಟ್ರಾಫಿಕ್ ಈ ರೀತಿ ಇದೆ. ಇದು ಈಗ ಅಸ್ತವ್ಯಸ್ತಗೊಂಡಿದೆ. ಅದಕ್ಕೋಸ್ಕರನೇ ನಮಗೆ ಗ್ಯಾಸ್ ಇರ್ಬೋದು, ಆಯಿಲ್ ಇರ್ಬೋದು, ತೀವ್ರವಾದ ಒಂದು ಬಿಕ್ಕಟ್ಟು ನಾವು ನೋಡ್ತಾ ಇದ್ದೀವಿ. ಈಗ ಇರಾನ್ ಮೇಲೆ ದಾಳಿಗಳನ್ನ ನಾವು ತಿಳ್ಕೋಬೇಕು ಅಂದಾಗ ನಾವು 2 ರೀತಿ ತಿಳ್ಕೊಬೋದು. ಒಂದು, ಇರಾನ್ನ ಸಾರ್ವಭೌಮತ್ವವನ್ನು ಕಡೆಗಣಿಸಿ ಅದನ್ನು ಯಾವ ರೀತಿ ಒಂದು ಮಾಡಬೇಕಿತ್ತು ಅಥವಾ ಕಡೆಗಣಿಸಿ ಅದು ಸಂಪೂರ್ಣ ಶರಣಾಗತಿ ಅಂತ ಏನು ಟ್ರಂಪ್ ಕರಿತಿದ್ರು, ಅದನ್ನು ಮಾಡೋಕ್ಕೆ ಹೊರಟಿರುವಂಥ ಅಮೆರಿಕಾಗೆ ಇದ್ದಂತಹ ಒಂದು ತೊಡಕೇನು ಅಂತ ಹೇಳಿದ್ರೆ, ಇರಾನು ಬಹುಮುಖ್ಯ ಕೊಂಡಿಯಾಗಿ ಚೀನಾದ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ಬಹುಮುಖ್ಯ ಕೊಂಡಿಯಾಗಿ ಬರ್ತಾ ಇರೋದು. ಈಗ ಲೇಟೆಸ್ಟಾಗಿ ದಾಳಿ ಆಗಿರೋದು ಅಂತ ನಾವು ನೋಡಿದಾಗ ನಮಗೆ ಅದನ್ನು ಒಂದು ಗ್ರಹಿಕೆ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಮೊದಲನೇ ದಾಳಿ ತಬ್ರೀಜ್ ಅನ್ನೋ ಒಂದು ನಗರದಲ್ಲಿ. ತಬ್ರೀಜ್ ಅನ್ನೋದು ಒಂದು ವಾಣಿಜ್ಯ ನಗರ. ಅಲ್ಲಿ ರೈಲ್ವೆ ಟ್ರ್ಯಾಕು, ಅಂದರೆ ಈ ಟರ್ಕಿ ಮತ್ತು ರಷ್ಯಾಗೆ ಹೋಗುವಂಥ ರೈಲ್ವೆ ಟ್ರ್ಯಾಕ್ ಏನಿದೆ, ಆ ರೈಲ್ವೆ ಟ್ರ್ಯಾಕ್ ಮೇಲೆ ದಾಳಿ ಆಗುತ್ತೆ. ತಬ್ರೀಜಲ್ಲಿ ಅದೇ ಒಂದು ರೈಲ್ವೆ ಟ್ರ್ಯಾಕ್ನ ಇನ್ನೊಂದು ಜಾಗದಲ್ಲಿ ದಾಳಿ ಆಗುತ್ತೆ. ಮೂರನೇದಾಗಿ ನಾವು ತೆಹರಾನ್ನಲ್ಲಿ ಒಂದು ದೊಡ್ಡ ಬ್ರಿಡ್ಜು, ಆ ಬ್ರಿಡ್ಜು ಒಂದು ಗಂಟೆಗಳ ಕಾಲ ಸುತ್ತೋದ್ರ ಬದಲು ಒಂದು 10 ನಿಮಿಷದಲ್ಲಿ ಹಾದು ಹೋಗುವಂಥ ಒಂದು ಬ್ರಿಡ್ಜ್ ಮೇಲೆ ದಾಳಿ ನಡೆಯುತ್ತೆ. ಆ ದಾಳಿ ಭೀಕರತೆನ ನಾವು ಟ್ರಂಪ್ ಟ್ವೀಟ್ ಮೂಲಕ ನೋಡಿದ್ದೀವಿ. ಯಾವ ರೀತಿಯಂಥ ಒಂದು ವಿಕೃತವಾದಂತಹ ಒಂದು ಪೈಶಾಚಿಕ ಕೃತ್ಯ ಮಾಡಿ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಅಮೆರಿಕ ಅಧ್ಯಕ್ಷನ ನಾವು ನೋಡ್ತಾ ಇದ್ದೀವಿ. ಅದು ಈ ಜಾಗದಲ್ಲೇ ಆಗಿದ್ದು, ತೆಹರಾನಲ್ಲಿ. ಅದರ ನಂತರ 4ನೇದಾಗಿ ಅವರು ದೊಡ್ಡ ಪ್ರಮಾಣದಲ್ಲಿ ಇಸ್ಫಹಾನ್ ಮೇಲೆ ದಾಳಿ ಮಾಡಿದ್ರು. ಇದು ರೈಲ್ ರೂಟ್ ಇದು ಮತ್ತು ಇದು ರೋಡ್ ಮೂಲಕ ಹೋಗುವಂಥ ರೂಟ್ಗಳಿವು.
ರೈಲು ಮತ್ತು ರೋಡು ಇದೀಗೆ ದೊಡ್ಡ ಪ್ರಮಾಣದಲ್ಲಿ ಚೈನಾ ಇದರಲ್ಲಿ ಭಾಗಿಯಾಗ್ತಾ ಇದೆ. ಒಂದು ಸಂಚಾರಕ್ಕೆ ಮತ್ತು ರೈಲ್ ರೋಡ್ ಇರ್ಬೋದು ಅಥವಾ ನಾರ್ಮಲ್ ರೋಡ್ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಚೀನಾ ಇದರಲ್ಲಿ ಹೂಡಿಕೆ ಮಾಡಿ ಸಹಾಯ ಮಾಡ್ತಾ ಇದೆ. ಸೀಸ್ ಫೈರ್ಗೋಸ್ಕರ 10 ಒಪ್ಪಂದಗಳು ಏನಿತ್ತು ಅಂತ ನಾವು ತಿಳ್ಕೊಂಡಾಗ ಇರಾನ್ ಮೇಲೆ ಇನ್ಮೇಲಿಂದ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಲ್ಲ. ಎರಡನೇದಾಗಿ ಇರಾನ್ ಇದುವರೆಗೂ ಏನು ಕಳ್ಕೊಂಡಿದೆ ಈ ದಾಳಿಯಿಂದ ಅದನ್ನು ವಾಪಸ್ಸು ಅದರ ನಷ್ಟನ ಭರಿಸಬೇಕು ಅಂತ ಹೇಳಿತ್ತು. ಅದ್ರ ಜೊತೆಗೇನೆ ಹಾರ್ಮುಜ್ ಜಲಸಂಧಿ ಇನ್ಮೇಲಿಂದ ನಾವು ಸುಂಕ ಹಾಕ್ತೀವಿ, ಮತ್ತು ಯುರೇನಿಯಮ್ ನಾವು ಏನು ಎನ್ರಿಚ್ಮೆಂಟ್ ಮಾಡ್ತಾ ಇದ್ವಿ ಅದರ ಹಕ್ಕು ನಮ್ಮದಾಗೇ ಇರುತ್ತೆ. ವಿಶ್ವಸಂಸ್ಥೆಯಲ್ಲಿ ಮತ್ತು IAEA ಏನೇನು ನಿರ್ಣಯಗಳು ಇರಾನ್ ವಿರುದ್ಧ ಬಂದಿತ್ತು ಅದನ್ನೆಲ್ಲ ನೀವು ತೆಗೆದುಹಾಕಬೇಕಾಗತ್ತೆ. ಇರಾನ್, ಲೆಬನಾನ್ ಮತ್ತು ಯಮನ್ ಮತ್ತು ಇರಾಕ್ನಲ್ಲಿ ಏನು ನಿರಂತರ ದಾಳಿ ಮಾಡ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲು, ಇದನ್ನು ಕೂಡಲೇ ಸ್ಟಾಪ್ ಮಾಡಬೇಕು. ಮತ್ತು ಈ ಫಾರ್ ಎವರ್ ನಾವು ಇಲ್ಲಿಂದ ನಾವು ಸುಂಕ ಹಾಕಿ ನಾವು ಅದನ್ನು ನಮ್ಮ ಸಂಪಾದನೆಯಾಗಿ, ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ದಾಳಿ ಮಾಡೋದ್ರಿಂದ ಎಷ್ಟು ನಷ್ಟ ಆಗಿದೆ ಆ ನಷ್ಟನ ತೀರಿಸ್ಕೊಳ್ಳೋದೆ ಅಂತಲ್ಲ, ಇನ್ಮೇಲಿಂದ ನಾವು ಸುಂಕ ಸ್ಟ್ರೈಟ್ ಆಫ್ ಹಾರ್ಮುಜ್ ನಮ್ಮದು, ಅದರಿಂದ ಬರುವಂತಹ ಒಂದು ಲಾಭ ಏನಿದೆ ಇರಾನ್ ಮತ್ತು ಒಮಾನ್ನ ಹಂಚಿಕೆ ಆಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದನ್ನು ಒಪ್ಕೊಂಡಿದ್ದಂಥ ಟ್ರಂಪು ನೆಕ್ಸ್ಟ್ ಮಾರದಿನನೇ ಅಥವಾ ಮಾರದಿನನೂ ಇಲ್ಲ 12 ಗಂಟೆಗಳ ಒಳಗಡೆ ಏನಕ್ಕೆ ಒಂದು ಯೂಟರ್ನ್ ತೊಗೊಂಡು ಈ ಥರ ಮಾಡ್ತೀರಾ ಅಂತ ಹೇಳಿದಾಗ, ಇದು ಇಸ್ರೇಲ್ನ ಪ್ರಭಾವ ಯಾವ ರೀತಿ ಅಮೆರಿಕಾದಲ್ಲಿ ಅಂತ ನಾವು ನೋಡ್ಬೋದು. ಇಸ್ರೇಲು ಏಕಪಕ್ಷೀಯವಾಗಿ ಈಗಾಗಲೇ ಈ ದಕ್ಷಿಣ ಭಾಗದ ಲೆಬನನ್ನ ಕಬ್ಜಾ ಮಾಡೋಕ್ಕೆ ಹೊರಟಿದೆ. ಈಗಾಗಲೇ ವೆಸ್ಟ್ ಬ್ಯಾಂಕಲ್ಲಿ ಕಬ್ಜಾ ಮಾಡ್ತಾ ಇದೆ, ಮತ್ತು ಗಾಜಾನ ನೆಲಸಮ ಮಾಡಿ ಒಂದು ಮಾರಣ ಹೋಮ ಮಾಡಿ ನೆಲಸಮ ಮಾಡಿರುವಂಥ ಇಸ್ರೇಲು ಈಗ ಈ ಲೆಬನನ್ನಲ್ಲಿ ಹಿಜ್ಬುಲ್ಲಾ ಹೆಸರು ಹೇಳ್ಕೊಂಡು ಅಲ್ಲಿನ ನಾಗರಿಕರುಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇದೆ. ಇನ್ನೊಂದು ಹೇಳು ಅಂತ ಹೇಳಿದ್ರೆ, ಇರಾನ್ ಮೇಲೆ ದಾಳಿಯಾಗಿ ಎಷ್ಟು ಜನ ಸತ್ತಿಯಾರೋ ಅದಕ್ಕಿಂತ ಜಾಸ್ತಿ ಜನ ಈ ಲೆಬನನ್ ಮೇಲೆ ದಾಳಿಯಾಗಿ ಈ ಯುದ್ಧದಿಂದ, ಅಂದರೆ ಯುದ್ಧ ಶುರುವಾಗಿದ್ದು ಫೆಬ್ರವರಿ 28ನೇ ತಾರೀಕಿಂದ ಲೆಬನನ್ನಲ್ಲಿ ಜಾಸ್ತಿ ಜನ ಇಸ್ರೇಲ್ ಕೊಂದಿದೆ. ಇರಾನಲ್ಲೂ 2000ಕ್ಕಿಂತ ಮೇಲ್ಪಟ್ಟು ಜನ ಸತ್ತಿದ್ದಾರೆ. ಆದರೆ ಲೆಬನಲ್ಲಿ 2500ಕ್ಕಿಂತ ಜಾಸ್ತಿ ಮೇಲ್ಪಟ್ಟು ಜನ ಸತ್ತಿದ್ದಾರೆ ಈ ಯುದ್ಧದಲ್ಲಿ. ಸೊ ಇದು ಇಷ್ಟಕ್ಕೆ ಮುಗಿಯೋಲ್ಲ, ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಾನಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ 25%ಅಲ್ಲಿ 5% ಕಡಿಮೆ ಆದರೂ ಕೂಡ 10% ಕಡಿಮೆ ಆದರೂ ಕೂಡ ಇಡೀ ಪ್ರಪಂಚದ ಎಲ್ಲ ದೇಶಗಳು, ಎಸ್ಪೆಷಲಿ ಏಷ್ಯಾ ದೇಶಗಳು GDP ಕುಂಠಿತ ಆಗುತ್ತೆ. ಇದು ಒಂದು ಆರ್ಥಿಕ ಹಿಂಜರಿತಕ್ಕೆ ಕಾರಣ ಆಗುತ್ತೆ. ಈಗಾಗಲೇ 2 ಕ್ವಾರ್ಟ್ರಲ್ಲಿ ನಾವು GDP ಕಡಿಮೆ ಆಯಿತು ಅಂದರೆ, 3ನೇ ಕ್ವಾರ್ಟ್ರಲ್ಲಿ ನಾವು GDP ಕಡಿಮೆ ಆಯಿತು ಅಂತ ಹೇಳಿದ್ರೆ ನಾವು ಆರ್ಥಿಕ ಹಿಂಜರಿತ ಕಾಣ್ತೀವಿ. ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಆರ್ಥಿಕ ಹಿಂಜರಿತ ಕಾಣ್ತೀವಿ. ಪೆಟ್ರೋಲು ಇನ್ನೊಂದು 2 ವರ್ಷ 2 ವರ್ಷ ಇರೋದೇ ಇಲ್ಲ ಅಂತ ಹೇಳಿದ್ರೆ ಇದನ್ನು ಡಿಪ್ರೆಷನ್ ಅಂತ ಹೇಳ್ತೀವಿ. ದ ಗ್ರೇಟ್ ಡಿಪ್ರೆಷನ್ ಅಂತ ನಾವೇನು ಮುಂಚೆ ಕರಿತಿದ್ವಿ, ಅದೇ ರೀತಿ ಡಿಪ್ರೆಷನ್ ಅಂತ. ಇದು ಆರ್ಥಿಕ ಕುಸಿತ. ಈ ಕುಸಿತ ಆಯಿತು ಅಂತ ಹೇಳಿದ್ರೆ ಮತ್ತೆ ಆ ದೇಶ ಮೇಲೇಳೋದಕ್ಕೆ 5ರಿಂದ 10 ವರ್ಷದವರೆಗೂ ಇಳಿಬೋದು. ಅಮೇರಿಕಾದಲ್ಲೂ ಇದಾಗಿತ್ತು, ಯುರೋಪಲ್ಲೂ ಆಗಿತ್ತು. ಇದು 2ನೇ ಮಹಾಯುದ್ಧದ ಹಿಂದೆ. ಸೊ ಅದು ಈಗ ಇಡೀ ಪ್ರಪಂಚನ ಆವರಿಸ್ಕೊಳ್ಳುವಂಥ ಒಂದು ದಿಕ್ಕಿನತ್ತ ನಾವು ಹೋಗ್ತಾ ಇದ್ದೀವಿ. ಅಮೇರಿಕ ಮತ್ತು ಇಸ್ರೇಲ್ನ ಈ ಒಂದು ಪೈಶಾಚಿಕ ಒಂದು ದಾಳಿ ಏನಿದೆ, ಯುದ್ಧ ಏನಿದೆ, ಅದು ನಿಲ್ಲೋವರೆಗೂ ನಮಗೆ ಇದರಲ್ಲಿ ಒಂದು ಶಾಂತಿ ಸಿಗೋದಿಲ್ಲ. ಮತ್ತು ನಾವು ದೈನಂದಿನ ಯೂಸ್ ಮಾಡುವಂತಹ ನಾವು ಏನು ಕಟ್ಕೊಂಡಿದ್ದೀವಿ ನಾವು ನಮ್ಮ ವ್ಯವಸ್ಥೆ, ಆ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗುವಂಥ ಎಲ್ಲ ಲಕ್ಷಣಗಳು ಅಮೇರಿಕ ಮತ್ತು ಇಸ್ರೇಲ್ನ ಕೃತ್ಯದಿಂದ ದಿನೇ ದಿನ ಸಾಬೀತಾಗ್ತಾ ಇದೆ. ಮುಂದೆ ಇದೇ ರೀತಿಯ ಒಂದು ಇಂಟ್ರಾಕ್ಟಿವ್ ಸೆಷನ್ನ ನಾವು ಈ ದಿನದಲ್ಲಿ ನಾವು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.